ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೀವ ರೋಗಿಣಃ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶಂಭವೇ ನಮಃ. ನಮಸ್ತೆ ಅಸ್ತು ಭಗವಾನ್ ರುದ್ರ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿವಸದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯಣೆ ವರ್ಷ ಋತು ಶ್ರಾವಣ ಮಾಸೆ ಶುಕ್ಲ ಪಕ್ಷೆ ಗತಶಾಲಿ 1945 ಗತಕಲಿ 5126 ದಿನಾನಿ ಸೋಮವಾಸರ ಯುಕ್ತಾಯದಲ್ಲಿ ಪ್ರಥಮ ಪೌರ್ಣಮಿ ತಿಥಿ ಶ್ರಾವಣ ಮಾಸದ ಶ್ರವಣ ನಕ್ಷತ್ರ ಸೋಮವಾಸರ ದಿನವಾಗಿರುತ್ತದೆ. ಇವತ್ತಿನ ವಿಶೇಷಗಳು ಹೃಗ್ ಉಪಕರ್ಮ ಮತ್ತು ಯಜುರ್ ಉಪಕರ್ಮ. ಇವತ್ತಿನ ದಿವಸದಲ್ಲಿ ಪೌರ್ಣಮಿ ಅಂದರೆ ರಕ್ಷಾಬಂಧನ, ಸನಾತನ ಧರ್ಮ ನೂಲು ಹುಣ್ಣಿಮೆ ಇವತ್ತಿನ ವಿಶೇಷ ಕಾರ್ಯಕ್ರಮವಾಗಿರುತ್ತದೆ. ಈ ದಿವಸದಲ್ಲಿ ರಕ್ಷಾಬಂಧನ ನೂಲು ಹುಣ್ಣಿಮೆ ಅಂತಲೂ ಸುಧಾ ಎಲ್ಲ ಒಂದು ಪ್ರಚಲಿತದಲ್ಲಿದೆ. ಈ ದಿನಮಾನಗಳಲ್ಲಿ ರಕ್ಷಾಬಂಧನದಲ್ಲಿ ಸಹೋದರಿ ಒಂದು ರೇಷ್ಮೆ ದಾರದಲ್ಲಿ ಅಂದರೆ ಒಂದು ಕಂಕಣವನ್ನು ಕಟ್ಟಿಕೊಂಡು ಬಾಂಧವ್ಯತೆಗಳನ್ನು ಬೆಳೆಸುವ ದಿನವನ್ನು ರಕ್ಷಾಬಂಧನ ಅಂತೇಳಿ ಆಚರಣೆಯಲ್ಲಿ ಮೂಡಿಕೊಂಡು ಬರ್ತಾ ಇದೆ. ಈ ದಿನಮಾನಗಳಲ್ಲಿ ರಕ್ಷಾಬಂಧನದ ಪೂರ್ವ ನಿರ್ಣಯದಲ್ಲಿ ವಿಷ್ಣು ಮತ್ತು ಗಿರಿಜೆಗೆ ಒಂದು ಬಾಂಧವ್ಯತೆಯನ್ನು ಒಂದು ಸೂಚಿಸಿದ ಒಂದು ದಿನವನ್ನು ರಕ್ಷಾಬಂಧನ ಅಂತ ಹೇಳ್ತೀವಿ. ಶ್ರಾವಣ ಮಾಸದ ಹುಣ್ಣಿಮೆ ದಿವಸ ಅಂದರೆ ಶ್ರಾವಣ ಮಾಸದ ಹುಣ್ಣಿಮೆ ದಿವಸದಲ್ಲಿ ಶುಕ್ಲ ಪಕ್ಷದ ಬರುವಂತಹ ಹುಣ್ಣಿಮೆ ದಿವಸದಲ್ಲಿ ಬರುವಂತಹ ದಿನವನ್ನು ರಕ್ಷಾಬಂಧನ ಅಂತ ಆಚರಣೆ ಮಾಡುವುದರ ಜೊತೆಗೆ ಈಗಿನ ಸಮಾಜದ ಒಳಿತಿಗೋಸ್ಕರ ಕುಟುಂಬದಲ್ಲಿರುವಂತಹ ಅಣ್ಣ ತಮ್ಮಂದಿರು ಅಥವಾ ಸಹೋದರಿಯರು ಅಥವಾ ಕುಟುಂಬದ ಹೊರಗಡೆ ಸ್ನೇಹಿತರು ಅಥವಾ ನಿಮ್ಮ ಇರುವಂತಹ ಒಂದು ಸಮಾಜ ಮುಖ್ಯದಲ್ಲಿರುವಂತಹ ಎಲ್ಲ ಬಾಂಧವ್ಯತೆಗಳನ್ನು ಬೀಸುವ ಒಂದು ವಿಶೇಷವಾದ ದಿನ ಆಗಿದೆ. ಇವತ್ತಿನ ದಿವಸದಲ್ಲಿ ತಂಗಿಯರು ಮತ್ತೆ ಅಕ್ಕಂದಿರು ಅವರ ತಮ್ಮಂದಿರಿಗೆ ಅಣ್ಣಂದಿರಿಗೆ ಒಂದು ವಿಶೇಷವಾಗಿ ಒಂದು ವಸ್ತ್ರವನ್ನು ಕೊಟ್ಟು ಮತ್ತೆ ಚಿರಾಯುಮಾನವಾಗಿ ನನ್ನ ಕುಟುಂಬವನ್ನು ಅಂದ್ರೆ ನನ್ನ ಅಣ್ಣನ ಕುಟುಂಬ ಬೆಳೆಯಲಿ ಅಥವಾ ನನ್ನ ತಂಗಿ ಕುಟುಂಬ ಆಶೀರ್ವಾದವಾಗಿರ್ಲಿ ಅಂತೇಳಿ ಅಣ್ಣ ತಂಗಿಗೆ ಆಶೀರ್ವಾದ ಮಾಡುವಂಥದ್ದಾಗ್ಬೋದು ಅಥವಾ ತಂಗಿ ಅಣ್ಣನ ಕುಟುಂಬ ಬೆಳೆಯಲಿ ಅಂತನಾದ್ರು ಆಶೀರ್ವಾದ ಮಾಡೋದಾಗ್ಬೋದು. ಸಹೋದರವಾಗಿ ಇರುವಂತಹ ದಿನಮಾನವಾಗಿದೆ. ಯಾರಿಗೆ ಅಣ್ಣ ತಂಗಿಯರು ಇರೋದಿಲ್ಲ, ಒಬ್ಬರೇ ಮಕ್ಕಳಿರ್ತಾರೆ, ಏನು ಮಾಡೋದು ಈ ದಿವಸದಲ್ಲಿ ಅಂತ ಅಂದಾಗ ಅವರ ಒಂದು ಸಮಾಜದಲ್ಲಿ ಹೊರಗಡೆ ಇರುವಂತಹ ಒಂದು ಫ್ರೆಂಡ್ಸ್ ಅಥವಾ ಒಂದು ಬಾಂಧವ್ಯತೆಗಳನ್ನು ಬೀಸ್ಕೊಳ್ಳೋಕೋಸ್ಕರ ಒಂದು ರಕ್ಷಾಬಂಧನ ಆಚರಣೆಯನ್ನು ಮಾಡ್ಕೊ ಬರ್ತಾರೆ. ಈ ದಿವಸದಲ್ಲಿ ತಂಗಿಯರು ಏನೇ ಒಂದು ನೂಲು ದಾರವನ್ನು ಸಹ ಕೊಟ್ಟರೆ ಅವರು ಒಂದು ವಸ್ತ್ರ ಅಥವಾ ಒಂದು ಸಿಹಿಯನ್ನು ಕೊಟ್ಟು ಚಿರಮಾನವಾಗಿ 100 ಕಾಲ ಬಾಳಿ ಅಂತ ಹೇಳಿ ಒಂದು ಆಶೀರ್ವಾದ ಮಾಡುವ ದಿನವೇ ಒಂದು ರಕ್ಷಾಬಂಧನ. ಈ ದಿವಸದಲ್ಲಿ ಶಿವ ಧ್ಯಾನಮಗ್ನನಾಗಿ ಕೂತಿದ್ದಾಗ ತುಂಬಾ ವಿಚಲಾದಂತಹ ಗಿರಿಜಿಗೋಸ್ಕರ ಒಂದು ಕಾವಲಾಗಿ ನಿಂತಹ ವಿಷ್ಣು ಒಂದು ಆಶೀರ್ವಾದ ಮಾಡ್ತಾನೆ. ಶ್ರಾವಣ ಮಾಸದ 2ನೇ ಬರುವಂತಹ ರಕ್ಷಾಬಂಧನದಲ್ಲಿ ಹುಣ್ಣಿಮೆ ದಿವಸದಲ್ಲಿ ನಿನಗೋಸ್ಕರ ಒಂದು ನಾನು ವಿಶೇಷವಾದ ಉಡುಗೊರೆಯನ್ನು ಕೊಡ್ತೀನಿ ಅಂತ ಹೇಳಿ ಅವರಿಗೆ ತಂದು ಕೊಡುವಂತಹ ಉಡುಗೊರೆ ಒಂದು ರಕ್ಷಾಬಂಧನವಾಗಿರುತ್ತದೆ. ಈಗ ಮೊನ್ನೆವಾದಂತಹ ವರಮಹಾಲಕ್ಷ್ಮಿ ಪ್ರಥಮವಾಗಿರುತ್ತದೆ. 2ನೇ ಬರುವಂತಹ ಪೌರ್ಣಮಿ ತಿಥಿಯಲ್ಲಿ ರಕ್ಷಾಬಂಧನ ದಿನವನ್ನು ವಿಷ್ಣು ಒಂದು ಗಿರಿಜೆಗೆ ಕೊಟ್ಟಂತಹ ವರ, ಶಿವ ಒಂದು ಲಕ್ಷ್ಮಿಗೆ ಕೊಟ್ಟಂತಹ ಒಂದು ಅನುದಾನವಾಗಿರುತ್ತದೆ. ಈ ದಿವಸದಲ್ಲಿ ಎಲ್ಲ ಸಮಾಜದಲ್ಲಿ ವೀಕ್ಷಕರಲ್ಲಿ ಒಂದು ವಿನಂತಿ, ಎಲ್ಲಾ ಸಮಾಜದಲ್ಲಿ ಪೂರಕವಾಗಿ ಒಂದು ಅಭ್ಯುದಯವಾಗ ಒಂದು ಸನ್ಮಾರ್ಗಕ ಒಂದು ಕರ್ಕೊಂಡು ಹೋಗುವಂತಹ ಒಂದು ದಿನವನ್ನು ರಕ್ಷಾಬಂಧನ ಅಂತ ನಾವು ಆಚರಣೆ ಮಾಡೋಣ. ಒಳಿತಾಗ್ಲಿ. ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲಗಳನ್ನ ನೋಡೋಣ ಬನ್ನಿ. ಪ್ರಥಮವಾಗಿ ಮೇಷರಾಶಿ. ಮೇಷಲಗ್ನದವರಿಗೆ ಬಂಧುಗಳ ಭೇಟಿಯಿಂದ ಮನಸ್ಸಿಗೆ ಬಹಳ ಸಂತಸವಾಗಲಿದೆ. ಈ ದಿವಸದಲ್ಲಿ ಬಂಧುಗಳು ಕುಟುಂಬದವರು ಮನೆಗೆ ಬರುವುದರಿಂದ ಕುಟುಂಬಸ್ಥರುಗಳು ತುಂಬಾ ದಿನಗಳಿಂದ ಬಂದಿಲ್ಲದಿರುವಂತಹ ಬಂಧುಗಳು, ಹೊಸದಾಗಿ ಬರುವಂತಹ ಸ್ನೇಹಿತರು ಮನೆಗೆ ಬಂಧುಗಳಿಂದ ತುಂಬಾ ಸಂತೋಷವಾದ ವಾತಾವರಣ, ಭೋಜನಗಳನ್ನು ಮಾಡುವಂತಹ ಸಂಯಮಗಳು ತುಂಬಾ ಇವತ್ತಿನ ದಿನದಲ್ಲಿ ಕಂಡುಬರುತ್ತದೆ. ಈ ದಿವಸದಲ್ಲಿ ಹೊಸ ಕೆಲಸ ಕಾರ್ಯಗಳು ಆರಂಭಿಸಲು ಶುಭದಾಯಕವಾಗಿ
ದಿನವಾಗಿದೆ. ಹೊಸ ಕೆಲಸ ಕಾರ್ಯಗಳನ್ನು ಆರಂಭಿಸಲು ಶುಭದಾಯಕವಾಗಿದೆ. ಅಂದರೆ ಈ ದಿವಸ ನೀವು ಯಥೇಚ್ಛವಾದಂತಹ ಹೊಸ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಅಥವಾ ನೀವು ಹಣಕಾಸುಗಳಲ್ಲಿ ದುಪ್ಪಟ್ಟು ಹಣ ಮಾಡುವಂತಹ ಕೆಲಸಗಳಾಗಿರ್ಬೋದು, ಅಥವಾ ಗೃಹ ಖರೀದಿಗಳಾಗಿರ್ಬೋದು, ಮಧ್ಯವರ್ತಿ ಕೆಲಸಗಳಾಗಿರ್ಬೋದು, ನಿಮ್ಮ ವ್ಯವಹಾರ ಎಲ್ಲ ಉತ್ತಮವಾಗಿ ಸಹ ಕಂಡು ಬರುತ್ತದೆ. ಈ ದಿವಸದಲ್ಲಿ ಮೇಷರಾಶಿಯವರಿಗೆ ನಿಮ್ಮ ಕೆಲಸ ಕಾರ್ಯ ಅಂದ್ರೆ ಯಾರು ಆಫೀಸ್ ವರ್ಕ್ ಮಾಡ್ತಾ ಇರ್ತೀರಿ, ಉದ್ಯೋಗದಲ್ಲಿ ಯಾರು ಆಫೀಸ್ ವರ್ಕ್ ಮಾಡ್ತಾ ಇರ್ತೀರಿ ಅವರಿಗೆ ಪ್ರಗತಿ ಸುಧಾ ಕಂಡು ಬರುತ್ತದೆ. ಈ ದಿವಸದಲ್ಲಿ ಮೇಷರಾಶಿಯವರಿಗೆ ಶುಭದಾಯಕವಾದ ದಿನಮಾನವಾಗಲಿದೆ. ಈ ದಿವಸ ಮೇಷರಾಶಿಯವರಿಗೆ ಉತ್ತಮ ಪ್ರಗತಿಯನ್ನು ಸಹ ಕಾಣಬಹುದು. ಈ ದಿವಸದಲ್ಲಿ ಮೇಷರಾಶಿಯವರಿಗೆ ಶುಭಮಾನವಾಗಿರುತ್ತದೆ. ಈ ದಿವಸದಲ್ಲಿ ಅವರಿಗೆ ಶುಭ ಸಂಖ್ಯೆಯಾಗಿ 8, ಶುಭ ವರ್ಣ ಅಂದ್ರೆ ಅವರು ಹಾಕುವಂತಹ ಬಟ್ಟೆ, ಅವರು ಹಾಕುವಂತಹ ಎಲ್ಲ ಕಲ್ಲರ್ಗಳನ್ನ ಅವರು ಆಯ್ಕೆ ಮಾಡ್ಕೊಳ್ಳೋದ್ರೆ ಕೆಂಪು ಕಲ್ಲರ್ ಆಗಿ ತುಂಬಾ ಉತ್ತಮವಾಗಿ ಕಂಡು ಬರುತ್ತದೆ. ಯಾವುದೇ ಕೆಲಸ ಕಾರ್ಯಗಳಲ್ಲಿ ಒಂದು ಸ್ವಲ್ಪ ಅಥವಾ ಕುಂಕುಮವನ್ನು ಸಹ ಹಣೆಗೆ ಇಟ್ಟುಕೊಂಡು ಹೋಗೋದ್ರಿಂದ ಉತ್ತಮ ಫಲಗಳನ್ನು ಸಹ ಕಾಣಬಹುದು. ಮೇಷರಾಶಿಯವರು ಇವತ್ತಿನ ದಿವಸದಲ್ಲಿ ಅವರು ಪರಿಹಾರ ಅಂದ್ರೆ ಅವರು ದೇವಸ್ಥಾನಕ್ಕೆ ಹೋಗ್ಬೇಕು ಅಥವಾ ಕುಟುಂಬದವರೆಲ್ಲ ಕರ್ಕೊಂಡು ಹೋಗ್ಬೇಕು. ಪ್ರತಿನಿತ್ಯದಲ್ಲಿ ಏನಪ್ಪಾ ಇವತ್ತಿನ ದಿವಸದಲ್ಲಿ ಪರಿಹಾರ ಅಂತ ನೋಡ್ಕೊಂಡು ಇದನ್ನೇ ಮಾಡಬೇಕು, ಯಥೇಚ್ಛವಾಗಿ ದುಂದುಮಾನಗಳ ಖರ್ಚು ಮಾಡಬೇಕು, ಅದಿಲ್ಲ. ನಾರಾಯಣ ಸ್ತೋತ್ರ ಅಂದ್ರೆ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್, ಈ ಮಂತ್ರವನ್ನ ಒಂದು 3 ಬಾರಿ 5 ಬಾರಿ 9 ಬಾರಿ ನಿಮ್ಮ ಇಷ್ಟಾನುಸಾರ ಎಲ್ಲಿ ಇರ್ತಿರೋ ಧ್ಯಾನ ಮೂರ್ತಿಯಲ್ಲಿ 10 ನಿಮಿಷ ಮನಸ್ಸಿನ ಸಂಕಲ್ಪ ಮಾಡ್ಕೊಂಡ್ರೆ ತುಂಬಾ ಉತ್ತಮವಾಗಿರುತ್ತದೆ. ಮೇಷರಾಶಿಯವರಿಗೆ ಒಳಿತಾಗ್ಲಿ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಅಭಿವೃದ್ಧಿಯನ್ನು ಕಾಣಬಹುದು. ಅಂದ್ರೆ ಅವರು ಯಾವುದೇ ತುಂಬಾ ದಿನಗಳಿಂದ ಕೆಲಸಗಳು ನಿಂತಿರೋದಾಗಿರ್ಬೋದು ಅಥವಾ ಹೊಸ ಕೆಲಸಗಳಾಗಿರ್ಬೋದು, ತುಂಬಾ ಅಭಿವೃದ್ಧಿತನವನ್ನು ಕಾಣಲಿಕ್ಕೆ ಈ ದಿನ ತುಂಬಾ ಉತ್ತಮವಾಗಿರುತ್ತದೆ. ಮತ್ತೆ ಕೆಲಸಗಳು ಇಲ್ಲದವರಿಗೆ, ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ ಅಂದ್ರೆ ಸ್ನೇಹ ಬಳಗ ಅಥವಾ ಅವರ ಮೇಲಧಿಕಾರಿಗಳು ಅಥವಾ ಒಂದಿಷ್ಟು ಹೊಸ ವಿಚಾರಗಳನ್ನ ಕಲ್ತ್ಕೊಂಡು ಅವರು ಉದ್ಯೋಗಗಳನ್ನು ಪ್ರಾಪ್ತಿ ಅಂದ್ರೆ ಹೊಸ ಉದ್ಯೋಗಗಳನ್ನ ಗಿಟ್ಟಿಸಿಕೊಳ್ಳುವಂತಹ ಕೆಲಸಗಳು ಕಂಡು ಬರುತ್ತದೆ. ಮತ್ತು ಆಭರಣ ತಯಾರಕರು ಮತ್ತು ಮಾರಾಟಗಾರರು, ಕೊಳ್ಳುವವರಾಗಿರ್ಬೋದು, ಮಾರುವವರಾಗಿರ್ಬೋದು ಅಥವಾ ಕೊಂಡು ಮಾರುವವರಾಗಿರ್ಬೋದು, ತುಂಬಾ ಲಾಭವಾಗಿ ಈ ದಿನವನ್ನು ಕಾಣಬಹುದು. ಮತ್ತೆ ಕುಟುಂಬದವರಿಗೆ ಅತ್ಯುತ್ತಮವಾಗಿ ಮನಸ್ಸಿಗೆ ನೆಮ್ಮದಿ, ಶಾಂತಿ ಪ್ರಾಪ್ತಿಯಾಗುತ್ತದೆ. ವೃಷಭ ರಾಶಿಯವರು ಈ ದಿವಸದಲ್ಲಿ ಆದಷ್ಟು ಶುಭವಾಗಿ ಈ ದಿವಸ ಕಂಡು ಬರುತ್ತದೆ. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆಯಾಗಿ 9, ಶುಭ ವರ್ಣವಾಗಿ ಬಿಳಿ ವಸ್ತ್ರವನ್ನು ಧರಿಸುವುದಾಗಿರ್ಬೋದು ಅಥವಾ ಕುಟುಂಬದಲ್ಲಿರುವಂತಹ ಎಲ್ಲ ವಿಚಾರಗಳಲ್ಲಿ ಅವರು ಹೊರಗಡೆ ಹೋಗುವಂತೆ ಯಜಮಾನಂ ರಾಷ್ಟ್ರ ಯಜಮಾನಸ್ಯ ಅಂತ ಹೇಳ್ತೀವಿ, ಅವರು ಬಿಳಿ ಬಟ್ಟೆಯನ್ನು ಧರಿಸುವುದರಿಂದ ತುಂಬಾ ಒಳಿತನ್ನು ಕಾಣಬಹುದು. ಹಾಗೆ ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ಯಾವುದಾದರೂ ಪ್ರಸನ್ನ ಆಂಜನೇಯ ದೇವಸ್ಥಾನ ಅಂತ ಹೇಳ್ತೀವಿ. ಪ್ರಸನ್ನ ಆಂಜನೇಯ ದೇವಸ್ಥಾನ ಅಂದ್ರೆ ಪೂರ್ವಾಭಿಮುಖವಾಗಿ ಇರುವಂತಹ ದೇವಾಲಯ ದರ್ಶನ ಮಾಡೋದ್ರಿಂದ ವೃಷಭ ರಾಶಿಯವರಿಗೆ ಒಳಿತಾಗಿ ಬರುತ್ತೆ. ಶುಭವಾಗಲಿ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನೀವು ಇಂದು ಅನಗತ್ಯ ತೊಂದರೆಗಳು, ತಾಪತ್ರಯಗಳಿಂದ ಆಚೆ ಬರಲಿದ್ದೀರಿ. ಅಂದ್ರೆ ನಿಮ್ಮಿಂದ ಕೆಲವೊಂದಷ್ಟು ವಿಚಾರಗಳು ಅಂದ್ರೆ ತಪ್ಪು ನೀವು ಮಾಡ್ಕೊಂಡಿರ್ಬೋದು, ಮಧ್ಯವರ್ತಿಗಳಾಗಿರ್ಬೋದು ಅಥವಾ ಋಣಮುಕ್ತರಾಗಿರ್ಬೋದು, ಯಾವುದೇ ವಿಚಾರಗಳಿದ್ರೆ ನೀವು ಇವತ್ತು ಹೊರಗಡೆ ಬರುವಂತಹ ಸಂದರ್ಭಗಳು ತುಂಬಾ ಚೆನ್ನಾಗಿ ಇವತ್ತು ಕಂಡು ಬರುತ್ತದೆ. ಹಲವು ದಿನಗಳಿಂದ ನಿಮಗೆ ನೀವು ಮಾಡುವಂತಹ ಕೆಲವೊಂದಷ್ಟು ತಪ್ಪುಗಳಿಂದ ನಿಮಗೆ ಸಂಕಷ್ಟ ತಕ್ಕ ಮಟ್ಟಿಗೆ ನಿಮಗೆ ಕಾಡ್ತಾನೆ ಇರುತ್ತೆ. ಅದರಿಂದ ಎಲ್ಲ ಪೂರ್ಣಪರವಾಗಿ ಅಂದ್ರೆ ನ್ಯಾಯಾಲಯದಾಗಿರ್ಬೋದು ಅಥವಾ ಯಾವುದೇ ಒಂದು ಜಮೀನು ವ್ಯವಹಾರಗಳಾಗಿರ್ಬೋದು ಅಥವಾ ಮಧ್ಯವರ್ತಿಗಳಿಂದ ಸಮಯೋಚಿತವಾಗಿ ಹಣ ಬರ್ದೇನೆ ಇರಬಹುದು, ಪ್ರತಿಯೊಂದು ಸುಧಾ ಈ ದಿವಸದಲ್ಲಿ ಮುಕ್ತರಾಗ್ತೀರಾ. ಮತ್ತೆ ಎಲ್ಲಾ ಕಡೆ ನಿಮ್ಮ ಕೆಲಸ ಕಾರ್ಯಗಳು ಸಮಚಿತ್ತವಾಗಿ ಅಂದ್ರೆ ಪ್ರತಿದಿನದಲ್ಲೂ ವೃಥ ತಿರುಗಾಟ, ವೃಥ ಖರ್ಚು ಇದ್ದೇ ಇರುತ್ತದೆ. ಇವತ್ತಿನ ದಿವಸದಲ್ಲಿ ಎಲ್ಲಾ ಕೆಲಸಗಾರರು ಒಂದು ಸಲ ಹೋಗಿ ನೀವು ಭೇಟಿಯಾದ್ರೆ ಮುಕ್ತವಾಗಿ ಕೆಲಸ ಮಾಡ್ಕೊಂಡ್ ಬರ್ತೀರಾ. ಇವತ್ತು ನಿಮ್ಮ ಮನೋಇಷ್ಟ ತುಂಬಾ ಖುಷಿಯಾಗಿರುತ್ತದೆ. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆಯಾಗಿ ಬಂದು 5, ಇವತ್ತಿನ ಅವರಿಗೆ ಶುಭ ವರ್ಣವಾಗಿ ಬಂದು ಹಸಿರಾಗಿ ಕಂಡು ಬರುತ್ತದೆ. ಪರಿಹಾರವಾಗಿ ನಿಮ್ಮ ಕುಲದೇವತೆ, ನಿಮ್ಮ ಪಿತೃದೇವತೆಗಳು ಅಂತ ಹೇಳ್ತೀವಿ, ನಿಮ್ಮ ಕುಲದೇವತೆಗಳ ಆರಾಧನೆ ನಿಮಗೆ ತುಂಬಾ ಒಳಿತಾಗಿರುತ್ತೆ. ಶುಭವಾಗ್ಲಿ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ನೀವು ಇಂದು ಆಡುವ ಒಂದೊಂದು ಮಾತಿನ ಬಗ್ಗೆ ಎಚ್ಚರವಾಗಿರಬೇಕು. ಪ್ರತಿ ದಿವಸದಲ್ಲಿಯೂ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಕಾಣುತ್ತಿರುವಂತಹ ಕರ್ಕಾಟಕ ರಾಶಿಯವರಿಗೆ ನೀವು ಈ ದಿವಸದಲ್ಲಿ ಪ್ರತಿ ಮಾತು, ಯಾವುದೇ ಮಾತುಗಳನ್ನ ದುಡುಕುವಾಗಿ ಆಡುವುದರಿಂದ ಧನವ್ಯಯ ಆಗುವ ಸಂಭವಗಳು ತುಂಬಾ ಇರುತ್ತದೆ. ಈ ದಿವಸದಲ್ಲಿ ಹಣಕಾಸಿನ ವಿಚಾರದಲ್ಲಿ ನಂಬಿಕೆ ದ್ರೋಹ ಆಗುವ ಸಂದರ್ಭಗಳು ಕಾಣುತ್ತೆ. ಯಾವುದೇ ವಿಚಾರಗಳು ಪೇಪರ್ ಮೇಲೆ ಅಥವಾ ರೆಕಾರ್ಡಿಂಗ್ ಮೇಲೆ ಅಥವಾ ಮಧ್ಯಸ್ಥಿಕೆ, ತುಂಬಾ ನಂಬಿಕೆಸ್ತರಗಳ ಮಧ್ಯಸ್ಥಿಕೆಯಿಂದ
ಹಣಕಾಸು ವಿಚಾರಗಳಲ್ಲಿ ನೀವು ಉತ್ತಮವಾಗಿ ಮಾಡ್ಕೊಂಡು ಬಂದ್ರೆ ನಿಮಗೆ ತುಂಬಾ ಲಾಭಾಂಶವಾಗಿ ಕಂಡು ಬರುತ್ತದೆ. ಇಲ್ಲವಾದ್ರೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ದ್ರೋಹ ಆಗುವ ಸಂಭವಗಳಿರ್ತದೆ. ಮಿತ್ರತ್ವದಲ್ಲಿ ಶತ್ರುತ್ವಗಳು, ನೀವು ನಿಮ್ಮ ಹಿರಿಯರು ನಿಮ್ಮ ಕುಟುಂಬದವರ ಬಿಟ್ಟು ನಿಮ್ಮ ಯಾವುದೇ ವ್ಯವಹಾರಿಕವಾಗಿ ತುಂಬಾ ವಿಶೇಷಕರವಾದಂತಹ ವಿಚಾರಗಳಿಗೆ ಹಿರಿಯರ ಸಲಹೆಯಿಂದ ಮುಂಜಾಗ್ರತೆಯಿಂದ ನೀವು ಇದ್ದರೆ ನಿಮಗೆ ಈ ದಿನ ತುಂಬಾ ಉತ್ತಮವಾಗಿರುತ್ತದೆ. ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಮಿಶ್ರ ಬಣ್ಣವಾಗಿರುತ್ತದೆ. ಈ ದಿವಸದಲ್ಲಿ ಹನುಮಾನ್ ಚಾಲಿಸ ಪಠನೆ ಅಂದ್ರೆ ಈಗೆಲ್ಲ ತುಂಬಾ ಇದೆ, ಎಲ್ಲರ ಕೈಲೂ ಫೋನ್ಸ್ಗಳಿದೆ ಅಥವಾ ನಿಮಗೆ ಇರುವಂತಹ ಟಿವಿಗಳಿದೆ, ಇಕ್ವಿಪ್ಮೆಂಟ್ಸ್ಗಳು ತುಂಬಾ ಚೆನ್ನಾಗಿ ನೀವು ಅದನ್ನ ಕೇಳ್ಕೊಳ್ಳೋದ್ರಿಂದ ಅಥವಾ ಹೇಳೋದ್ರಿಂದ ನಿಮಗೆ ಈ ದಿವಸದಲ್ಲಿ ತುಂಬಾ ವಿಚಾರಗಳಿಂದ ಹೊರಗಡೆ ಬರ್ತೀರಿ. ದುಪ್ಪಟ್ಟು ಹಣವನ್ನು ನೀವು ಗಳಿಸಬಹುದು. ಮುಂದಿನ ರಾಶಿ ಸಿಂಹ ರಾಶಿಯವರು. ದೈಹಿಕ ಆರೋಗ್ಯಗಳಿಂದ ತಕ್ಕ ಮಟ್ಟಿಗೆ ಉತ್ತಮವಾಗಿ ನೀವು ಮಾನಸಿಕ ಮತ್ತು ಸಮಸ್ಯೆಗಳಿಂದ ತುಂಬಾ ಹೊರಗಡೆ ಬರಲಿದ್ದೀರಿ. ಈ ದಿವಸದಲ್ಲಿ ದೈಹಿಕ ಆರೋಗ್ಯಗಳು ಅಂದ್ರೆ ನಿಮಗಿರುವಂತಹ ಈಗಿನ ಸಂದರ್ಭಗಳಲ್ಲಿ ಮಾತ್ರೆಗಳಾಗಿರ್ಬೋದು ಅಥವಾ ಮೆಡಿಸಿನ್ಸ್ಗಳು, ನಿಮ್ಮ ಹಾಸ್ಪಿಟ್ಲ್ಗಳಿಗೆ ಹೋಗುವಂಥದ್ದು, ಮತ್ತೆ ಆರೋಗ್ಯಕರವಾಗಿ ಏರಿಳಿತಗಳು, ಬೆಳಿಗ್ಗೆ ಟೈಮಲ್ಲಿ ಸುಮ್ಮನೆ ಕೂತಿರೋಣ ಅನ್ಸೋಂಥದ್ದು, ಇವೆಲ್ಲವೂ ಈ ಸಮಸ್ಯೆಗಳಿಂದ ಇವತ್ತು ತುಂಬಾ ಫ್ರೆಶ್ ಆಗಿ ನಿಮ್ಮ ದೇಹ ನಿಮಗೆ ತೂಕ ಅಂತ ಅನ್ನಿಸುತ್ತಿದ್ದಂಥ ದಿನಮಾನಗಳಿಂದ ಇವತ್ತಿನ ತುಂಬಾ ಹೊರಗಡೆ ಬರುವಂತಹ ಸಂದರ್ಭಗಳು ತುಂಬಾ ಇವತ್ತಿನ ದೈವಿಕ ರೂಪವಾಗಿರುತ್ತದೆ. ಮಕ್ಕಳ ವಿಚಾರಗಳಲ್ಲಿ ಅಭಿವೃದ್ಧಿ ಈ ದಿವಸದಲ್ಲಿ ಕಾಣಬಹುದು. ತುಂಬಾ ದಿನಗಳಿಂದ ನನ್ನ ಮಗು ಓದ್ತಾ ಇಲ್ಲ ಅಥವಾ ನನ್ನ ಮಗು ತುಂಬಾ ಹಠ, ನನ್ನ ಮಗು ಮತ್ತೆ ಮಾತುಗಳನ್ನು ಕೇಳ್ತಾ ಇಲ್ಲ, ಇದೆಲ್ಲ ಇರೋದ್ರಿಂದ ಇವತ್ತಿನ ಮಕ್ಕಳುಗಳು ತುಂಬಾ ಉತ್ತಮವಾದಂತಹ ಗೌರವವನ್ನು ಸಹ ತಂದು ಕೊಡುವಂತಹ ಸಂಯಮಗಳು ಸಹ ಕಾಣಬಹುದು. ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಉತ್ತಮ ಲಾಭಗಳನ್ನು ಸಹ ಕಾಣಬಹುದು ಈ ದಿವಸದಲ್ಲಿ. ಅಂದ್ರೆ ನೀವು ಒಂದು ಸಲ ಹೋಗಿದ್ ಬಂದಂತ ವ್ಯಾಪಾರಗಳಲ್ಲಿ ಇದ್ದಂತ ಏರಿಳಿಕೆಗಳಲ್ಲಿ 5 ನಿಮಿಷ ಕಾದು ವ್ಯಾಪಾರ ವ್ಯವಹಾರಗಳನ್ನು ಮಾಡೋದ್ರಿಂದ ನಿಮಗೆ ಉತ್ತಮ ಮತ್ತೆ ಲಾಭಗಳನ್ನು ಸಹ ಕಾಣಬಹುದು. ವೃತ್ತಿ ಕ್ಷೇತ್ರ ಅಂದ್ರೆ ನೀವು ಯಾವ ಕ್ಷೇತ್ರಗಳಲ್ಲಿ ಇರ್ತೀರಿ, ನಿಮ್ಮ ವೃತ್ತಿ ಕ್ಷೇತ್ರಗಳಲ್ಲಿ ತಾಳ್ಮೆಯಿಂದ ಈ ದಿವಸದಲ್ಲಿ ನೀವು ವ್ಯವಹಾರಗಳನ್ನು ಮಾಡಿದ್ರೆ ಉತ್ತಮ ಲಾಭಗಳನ್ನು ಸಹ ಕಾಣಬಹುದು. ಮತ್ತೆ ಕೃಷಿಕರಿಗೆ ನೀವು ಮಾಡುವಂತ ದುಡುಕು ಸ್ವಭಾವ ನಿಮಗೆ ಒಂದಷ್ಟು ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಮತ್ತೆ ವ್ಯವಹಾರಗಳಲ್ಲಾಗಿರ್ಬೋದು ಈ ದಿವಸದಲ್ಲಿ ಅತ್ಯಂತವಾದಂತಹ ಲಾಸನ್ನು ಸಹ ಕಾಣಬಹುದು ಈ ದಿವಸದಲ್ಲಿ. ಹಾಗಾಗಿ ಕೃಷಿಕರು ಎಚ್ಚರಿಕೆಯಿಂದ ವ್ಯವಹಾರ ಮಾಡಬೇಕು. ಸಿಂಹ ರಾಶಿಯವರು ಈ ದಿವಸದಲ್ಲಿ ಶುಭ ಸಂಖ್ಯೆ 5. ಈ ದಿವಸದಲ್ಲಿ ಅವರಿಗಿರುವಂತದ್ದು ಸಿಂಹರಾಶಿಯವರಿಗೆ ಶುಭ ವರ್ಣ ಬಿಳಿ ಬಣ್ಣ ತುಂಬಾ ಉತ್ತಮವಾಗಿರುತ್ತದೆ. ಈ ದಿವಸದಲ್ಲಿ ಹನುಮಾನ್ ಚಾಲಿಸ ಪಠನೆ ಮಾಡೋದ್ರಿಂದ ಈ ಸಮಸ್ಯೆಗಳಿಗೆ ಪರಿಹಾರ ಸಹ ಕಾಣಬಹುದು. ಮುಂದಿನ ರಾಶಿ ಕನ್ಯಾ ರಾಶಿಯವರಿಗೆ ಇಂದು ನೀವು ಸಾಕಷ್ಟು ವಿಚಾರಗಳಲ್ಲಿ ತೊಂದರೆ ತಾಪತ್ರಯ ನಿವಾರಣೆ ಆಗುವ ಸಾಧ್ಯತೆಗಳು ಸಹ ಕಂಡುಬರುತ್ತದೆ. ಅಂದ್ರೆ ನೀವು ಯಾವುದೇ ವಿಚಾರಗಳನ್ನು ಹೋಗುವ ಮೊದಲು ಪೂರ್ಣ ಕೂಲಂಕುಷವಾಗಿ ಪರಿಗಣನೆ ಮಾಡಿ ಹೋಗೋದು ತುಂಬಾ ಒಳಿತು ಅಂತ ಕಾಣಬಹುದು. ಮತ್ತೆ ಪ್ರಮುಖವಾದ ವಿಚಾರಗಳಲ್ಲಿ ಗೊಂದಲ, ನೀವು ಯಾವುದೇ ಒಂದು ಕೆಲಸ ಮಾಡೋಕ್ಕಿಂತ ಮೊದಲು ಹೊರಟು ಬಿಡ್ತೀರಿ, ಆಮೇಲೆ 10 ನಿಮಿಷ ಕೂತ್ಕೊಂಡು ಇದಕ್ಕೆ ಯಾಕೆ ಬರಬೇಕಾಗಿತ್ತು, ನಾನು ಈ ವಿಚಾರಗಳನ್ನ ಯಾಕಪ್ಪ ನಾನು ತಗೋಬೇಕಾಗಿತ್ತು, ನಾನು ಇದರಿಂದ ನನಗೆ ಲಾಸ್ ಆಗ್ತಾ ಇದೆ, ಮತ್ತೆ ಯಾರ ಹತ್ರ ಈ ಕುಟುಂಬದವ್ರ ಜೊತೆ ಮಾತಾಡ್ತಾ ಇದ್ದೀನಿ, ಮಾತುಗಳು ಬೆಳೆಯುವ ಸಂದರ್ಭಗಳು ಸಹ ಕಾಣಬಹುದು. ಮತ್ತೆ ಮಾನಸಿಕವಾಗಿ ಇದೆಲ್ಲ ಮಾಡಾದ್ಮೇಲೆ ಕೂತ್ಕೊಂಡು ಯೋಚನೆ ಮಾಡೋಂಥದ್ದು, ಮಾನಸಿಕವಾಗಿ ನನಗೆ ಸುಖ ಇಲ್ಲ, ಇದು ಯಾಕೆ ಮಾಡಿದ್ರೆ ನಂಗೆ ನೆಮ್ಮದಿ ಇಲ್ಲ, ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ ಅನ್ನುವಂತಹ ದಿನಗಳು ಸಹ ಈ ದಿನದಲ್ಲಿ ಕಂಡು ಬರುತ್ತದೆ. ಮತ್ತೆ ಕುಟುಂಬದಲ್ಲಿ ನೀವು ಸುಮ್ಮನಿದ್ದಷ್ಟು ಮಾತುಗಳನ್ನ ಕೇಳಿ ವಿಚಾರಗಳನ್ನ ಬಿಟ್ಟು ಮುಂದೆ ಮಾತಾಡೋದ್ರಿಂದ ನಿಮಗೆ ಸಂತಸ ಕೂಡ ಕಾಣಬಹುದು. ಅಂದ್ರೆ ನೀವು ಆ ಸಂದರ್ಭದಲ್ಲಿ ಜಗಳ ವಿಚಾರಗಳು ಬಂದಾಗ ನೀವು ಮೌನವನ್ನು ಇರುವುದು ತುಂಬಾ ಉತ್ತಮವಾಗಿರುತ್ತದೆ. ಅದರಿಂದ ನಿಮಗೆ ಬೆಲೆ ಕೂಡ ಸಿಗುತ್ತದೆ. ಮತ್ತೆ ಕೃಷಿಕರಿಗೆ ಈ ಕನ್ಯಾ ರಾಶಿಯಲ್ಲಿರುವಂತಹ ಯಾವುದೇ ರೈತಾಪಿ ವರ್ಗದವರಿಗೆ ಉತ್ತಮ ಲಾಭವನ್ನು ಸಹ ನೋಡಬಹುದು. ಈ ದಿವಸದಲ್ಲಿ ರೈತಾಪಿ ವರ್ಗದವರು ಕೇಳೋಕ್ಕಿಂತ ಮೊದಲು ಲಾಭಾಂಶದಲ್ಲೇ ನಿಮ್ಮ ಒಂದು ಬೆಳೆಗಳಾಗಿರ್ಬೋದು ಅಥವಾ ನಿಮ್ಮ ಇರುವಂತಹ ಯಾವುದೇ ಒಂದು ಉತ್ತಮವಾದಂತಹ ಒಂದು ಸಮಾಜಮುಖಿಯಾಗಿ ನೀವು ಸಾಕುವಂತಹ ಪ್ರಾಣಿ ಪಶು ಎಲ್ಲ ಪ್ರತಿಯೊಂದಲ್ಲೂ ಲಾಭಾಂಶವನ್ನು ನೋಡುವಂತಹ ದಿನಮಾಗವಾಗಿರುತ್ತದೆ. ಈ ದಿವಸದಲ್ಲಿ ಶುಭ ಸಂಖ್ಯೆಯಾಗಿ 3 ಸಹ ಕಾಣಬಹುದು. ಶುಭ ವರ್ಣ ಹಳದಿ ಬಣ್ಣವನ್ನು ನಿಮಗೆ ಉತ್ತಮವಾಗಿರುತ್ತದೆ. ನಿಮ್ಮ ಕುಲದೇವತೆಗಳ ಆರಾಧನೆ ಅಂದ್ರೆ ನಿಮ್ಮ ಹೆಣ್ಣು ದೇವರುಗಳನ್ನ ಮನೆಯಲ್ಲಿ ಆರಾಧನೆ ಮಾಡುವುದು ಉತ್ತಮ. ಯಾಕೆಂದ್ರೆ ಕನ್ಯಾ ರಾಶಿಯವರೆಲ್ಲ ದ್ವಾದಶ ರಾಶಿಯವರು ಮತ್ತೆ 27 ನಕ್ಷತ್ರದವರು ಮತ್ತೆ 108 ಪಾದದವರು ಅವರ ಮನೆ ದೇವರುಗಳನ್ನು ಮತ್ತೆ ಅವರ ಕುಟುಂಬದ ವಾರ ಒಪ್ಪತ್ತುಗಳನ್ನು ಮಾಡೋದು ತುಂಬಾ ಆರೋಗ್ಯಕರ ಒಳಿತನ್ನು ಕಾಣಬಹುದು. ಮತ್ತೆ ಅದು ಆಗೋದಿಲ್ಲ, ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ, ಮನೇಲಿ ಪೂಜೆ ಮಾಡೋಕ್ ಆಗೋದಿಲ್ಲ ಅನ್ನೋದಾಗಿದ್ರೆ ಹನುಮಾನ್ ಚಾಲೀಸವನ್ನು ಕೇಳುವುದು ತುಂಬಾ ಉತ್ತಮ ಅಂತ ಈ ದಿನ ನಿಮಗೆ ಒಳಿತಾಗಿರುತ್ತೆ. ಮುಂದಿನ ರಾಶಿ
ತುಲಾರಾಶಿಯವರು. ತುಲಾರಾಶಿಯವರು ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ, ವೃದ್ಧಿ ಆಗಲಿದೆ. ಅಂದ್ರೆ ಈಗಾಗಲೇ ಶಾಂತಿಲೇ ಇರ್ತೀರಿ, ಆದ್ರೂ ತುಂಬಾ ವೃದ್ಧಿ ಆಗಲಿದೆ. ಅಂದ್ರೆ ಇನ್ನೂ ಒಂದಷ್ಟು ನೆಮ್ಮದಿ ವಾತಾವರಣ ಸಹ ಕಾಣಬಹುದು. ಮತ್ತೆ ಈ ದಿವಸದಲ್ಲಿ ನಿಮಗೆ ಶ್ರಮಕ್ಕೆ ತಕ್ಕ ಫಲ, ಅಂದ್ರೆ ನೀವು ಇವತ್ತು 1 ರೂಪಾಯಿನ ಕೆಲಸ ಮಾಡಿದ್ರೆ ನಿಮಗೆ 1 ರೂಪಾಯಿ ಲಾಭಾಂಶವಾಗಿರುತ್ತದೆ. ನೀವು 100 ರೂಪಾಯಿ ಕೆಲಸ ಮಾಡಿದ್ರೆ ನಿಮಗೆ 100 ರೂಪಾಯಿ ಲಾಭಾಂಶವಾಗಿರುತ್ತದೆ. ಈ ದಿವಸ ಶುಭಮಾನವಾಗಿರುತ್ತದೆ. ಮತ್ತು ಧನ, ದ್ರವ್ಯ ಲಾಭ ಅಂತಂದ್ರೆ ನೀವು ಮಾಡಿದಂತಹ ಲಾಭಾಂಶದಲ್ಲಿ ನೀವು ಒಡವೆಗಳಾಗಿರ್ಬೋದು ಅಥವಾ ಭೂಮಿಗಳಾಗಿರ್ಬೋದು ತಗೊಳ್ಳುವಂತಹ ಸಂಭವಗಳು ತುಂಬಾ ಚೆನ್ನಾಗಿರುತ್ತದೆ. ಆದ್ರೆ ನೀವು ಅದನ್ನು ಅನ್ಕೊಂಡೇ ಇರಲ್ಲ ಇವತ್ತು ನಾನು ತಗೊಂತಿದ್ದೀನಿ ಅಂತ. ಜೊತೆಗೆ ಮಾನಸಿಕವಾಗಿ ಕೆಲವೊಂದು ಸೂಚನೆಗಳು ಸಹ ಕಾಣಬಹುದು. ಇದು ಮಾಡಿದ್ರೆ ನನಗೆ ಸರಿ ಹೋಗುತ್ತಾ ಅಥವಾ ಇದು ಮಾಡಿದ್ರೆ ನನಗೆ ಸರಿ ಬರುತ್ತಾ ಅಂತ ಯೋಚನೆ ಮಾಡಿ ನೀವು ಕೆಲಸ ಮಾಡೋದು ಉತ್ತಮವಾಗಿರುತ್ತದೆ. ಮತ್ತು ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿರೋರಿಗೆ ನಿಮ್ಮ ಒಂದು ಯಾವ್ದಾದ್ರು ಕೈ ಕೆಳಗಡೆ ಕೆಲಸ ಮಾಡ್ತಿರ್ತೀನಿ ಅಂದ್ರೆ ಅವರ ಪ್ರಶಂಸೆಗೆ ನೀವು ಸಹ ಒಳಗಡೆ ಆಗ್ಬೋದು. ವ್ಯಾಪಾರ ಮಾಡುವಂಥವ್ರು ಅಂದ್ರೆ ಮಧ್ಯವರ್ತಿಗಳು, ಬದಲಾವಣೆ ಅಂದ್ರೆ ಕೈ ಬದಲಾವಣೆ ಮಾಡುವಂಥವರಿಗೆ ತುಂಬಾ ಲಾಭವಾಗಿರುತ್ತದೆ ಈ ದಿವಸ. ತುಲಾರಾಶಿಯವರಿಗೆ ಶುಭ ಸಂಖ್ಯೆಯಾಗಿ ಇವತ್ತಿನ ದಿವಸದಲ್ಲಿ 4, ಶುಭ ವರ್ಣವಾಗಿ ಅವ್ರಿಗೆ ಬರುವಂಥದ್ದು ಕೆಂಪು. ಈ ದಿವಸದಲ್ಲಿ ಅವರ ಪರಿಹಾರಕರ್ತವಾಗಿ ಶಿವನ ದೇವಾಲಯ ಅಂತ ಹೇಳ್ತೀವಿ ಹೋದಾಗ ದರ್ಶನಂ ಪಾಪನಾಶನಂ ಸ್ಪರ್ಶನಂ ಪುಣ್ಯಾನಂ ಅಂತ ಒಂದು ಅರ್ಧ ಲೀಟರ್ ಹಾಲು ಅಥವಾ ಒಂದಿಷ್ಟು ಬಿಲ್ಪತ್ರೆಗಳನ್ನು ತಗೊಂಡೋಗಿ ಕೊಟ್ಟು ಒಂದು ಅರ್ಚನೆಯನ್ನು ಮಾಡಿಸಿ, ನಿಮ್ಮ ಕುಟುಂಬದವರ ಅರ್ಚನೆಯನ್ನು ಮಾಡಿಸಿ, ನಿಮ್ಮ ವ್ಯವಹಾರದಲ್ಲಿರುವಂತಹ ನಿಮ್ಮ ಪಾರ್ಟ್ನರ್ಶಿಪ್ಗಳೆಲ್ಲ ಇದ್ರೆ ಅವರಿಗೆ ವಿರೋಧ ಬರ್ದೇನೆ ಇರಲಿ ಭಗವಂತ ಅಂತ ಹೇಳಿ ಒಂದು ವ್ಯವಹಾರಗಳಿಗೋಸ್ಕರನೂ ಒಂದು ಅರ್ಚನೆ ಮಾಡಿಸಿ ಒಂದು ತೀರ್ಥ ಪ್ರಸಾದ ತಗೊಳ್ಳೋದ್ರಿಂದ ತುಂಬಾ ಉತ್ತಮ ಒಳಿತನ್ನು ಕಾಣಬಹುದು ತುಲಾರಾಶಿಯವರು. ಮುಂದಿನ ರಾಶಿ ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿಯವರಿಗೆ ನೀವು ಇಂದು ಹಣಕಾಸಿನ ವಿಚಾರದಲ್ಲಿ ದೃಢತೆಯನ್ನು ಕಾಣಬೇಕು. ಅಂದ್ರೆ ಚಂಚಲತೆಯಾಗಿ ಹಣವನ್ನು ಖರ್ಚು ಮಾಡುವಂತಹ ಸಂದರ್ಭಗಳು ಸಹ ಕಂಡುಬರುತ್ತದೆ. ಈ ದಿವಸದಲ್ಲಿ ನೂತನ ಪ್ರಗತಿ ಅಂತ ಹೇಳಿದ್ರೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ದೃಢತೆಯಾಗಿ ಅಂದ್ರೆ ಕೂಲಂಕುಷವಾಗಿ ಪರಿಗಣನೆ ಮಾಡೋದ್ರಿಂದ ನಿಮ್ಗೆ ನೂತನವಾದ ಪ್ರಗತಿಯನ್ನು ಸಹ ನೋಡಬಹುದು. ಅಂದ್ರೆ ಹೊಸ ಗೃಹ ಕೊಳ್ಳೋದಾಗಿರ್ಬೋದು, ವಾಹನ ಕೊಳ್ಳೋದಾಗಿರ್ಬೋದು, ಒಡವೆ ಕೊಳ್ಳೋದಾಗಿರ್ಬೋದು, ಹೊಸ ವಸ್ತ್ರಗಳನ್ನು ಸಹ ತಗೊಳ್ಳುವಂತಹ ಸಂದರ್ಭಗಳಾಗಿರ್ಬೋದು ಈ ದಿವಸದಲ್ಲಿ ತುಂಬಾ ಉತ್ತಮವಾಗಿರುತ್ತದೆ. ಮತ್ತೆ ಮಾನಸಿಕವಾಗಿ ನಿಮಗೆ ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ಸಹ ಕಾಣಬಹುದು. ಅತ್ಯಂತ ಶುಭಮಾನವಾದ ದಿನವನ್ನು ಸಹ ಇವತ್ತಿನ ದಿವಸದಲ್ಲಿ ನೀವು ಕಾಣಬಹುದು. ಆದರೆ ನೀವು ಯಾವುದೇ ದೃಢತೆ ಇಲ್ಲದೆ ವ್ಯವಹಾರವನ್ನು ಮಾಡಿದ್ರೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಪೆಟ್ಟು ಬೀಳುತ್ತೆ. ಹಾಗಾಗಿ ನೀವು ಲಾಭಾಂಶವನ್ನು ನೋಡೋದ್ರ ಜೊತೆಗೆ ಅದನ್ನ ಉಳಿಕೆಯ ಕ್ರಮವನ್ನು ಸಹ ಗಮನದಲ್ಲಿ ಇಟ್ಕೋಬೇಕು. ಮತ್ತೆ ವಾಹನದಲ್ಲಿ ಓಡಾಡುವಂತವರು ಯಾರೇ ಇದ್ರೂ ಎಚ್ಚರಿಕೆಯಿಂದ ಓಡಾಡಬೇಕು. ನಿಮ್ಮದು ತಪ್ಪೇ ಇರಲ್ಲ, ಆದ್ರೂ ಸಹ ಏನೋ ಅಪಘಾತಗಳಾಗುವಂಥದ್ದು ಸಂದರ್ಭಗಳು ಸಹ ಕಂಡು ಬರುತ್ತದೆ ದಿವಸದಲ್ಲಿ. ಹಾಗಾಗಿ ವೃಶ್ಚಿಕ ರಾಶಿಯವರು ಈ ದಿವಸದಲ್ಲಿ ದುರ್ಗಾ ಪರಮೇಶ್ವರಿಯನ್ನ ಆರಾಧನೆ ಅಂದ್ರೆ ಹೋಗು ದರ್ಶನ ಮಾಡ್ಬೋದು ಅಥವಾ ಅಲ್ಲಿರುವಂತಹ ದುರ್ಗಾ ಪರಮೇಶ್ವರಿ ದಂ ದುರ್ಗಾಯೈ ನಮಃ ಅಂತ ಒಂದು 9 ಬಾರಿ ಮನಸ್ಸಿನಲ್ಲಿ ಸ್ಮರಣೆ ಮಾಡ್ಕೊಳ್ಳೋದ್ರಿಂದ ಉತ್ತಮ ಪರಿವಾರವಿದೆ. ಮತ್ತೆ ಅವರ ವಸ್ತ್ರವಾಗಿ ಮಿಶ್ರ ಬಣ್ಣವನ್ನು ಸಹ ಕಾಣಬಹುದು. ಸಂಖ್ಯೆಯಾಗಿ ಅವರಿಗೆ ಬಂದು 3 ಆಗಿರುತ್ತೆ. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ವೈಯಕ್ತಿಕ ಜೀವನದಲ್ಲಿ ಇದ್ದ ಹಲವಾರು ಸಮಸ್ಯೆಗಳು ನಿವಾರಣೆ ಆಗುವ ಸಂದರ್ಭವಿರುತ್ತದೆ. ಅಂದ್ರೆ ಯಾರೇ ಒಂದು ಕುಟುಂಬದಲ್ಲಿ ಕೋರ್ಟು ಅಥವಾ ನ್ಯಾಯಾಲಯ, ಭೂ ವಿಚಾರ ಅಥವಾ ನಿಮ್ಮನ್ನ ಮಧ್ಯವರ್ತಿಗಳಾಗಿ ಕರ್ಕೊಂಡು ಹೋಗಿ ಅಂತ ನಿಮ್ಮ ನ್ಯಾಯಾಲಯಗಳಲ್ಲಿ ಕೂರಿಸುವ ಸಾಕ್ಷಿ ಹೇಳುವಂತಹ ಸಂದರ್ಭಗಳಾಗಿರ್ಬೋದು, ಎಲ್ಲವನ್ನು ಮುಕ್ತಿಯನ್ನು ಕಾಣಬಹುದು. ಮತ್ತೆ ಈ ದಿವಸ ಅದೃಷ್ಟವನ್ನು ಸಹ ಕಾಣಬಹುದು. ನೀವು ಮಾಡುವಂತಹ ಎಲ್ಲಾ ಕೆಲಸಗಳು ಒಬ್ಬರಿಗೆ ಒಳಿತನ್ನು ಸಹ ನೀವು ಮಾಡಿಕೊಟ್ಟಿರ್ತೀರಿ. ಮತ್ತೆ ಹಳೆಯ ಸಾಧನೆಗಳು ಅಂದ್ರೆ ನೀವು ತುಂಬಾ ದಿನಗಳು ಯಾರಿಗೂ ಸಹಾಯ ಮಾಡಿರ್ತೀರಿ, ಅದಕ್ಕೆ ತಕ್ಕ ಫಲಗಳನ್ನು ಸಹ ಇವತ್ತಿಗೆ ನೋಡಬಹುದು. ಮತ್ತೆ ನಿಮ್ಮ ವ್ಯವಹಾರ ಮತ್ತೆ ವಿಚಾರಗಳಲ್ಲಿ ಮತ್ತು ಕೃಷಿಕರಿಗೆ ಈ ದಿವಸದಲ್ಲಿ ಯಥೇಚ್ಛವಾಗಿ ಲಾಭವನ್ನು ಸಹ ಕಂಡುಬರುತ್ತದೆ. ಮತ್ತು ಮಧ್ಯವರ್ತಿಗಳು ಅಂದ್ರೆ ಕೈ ಬದಲಾವಣೆ ಮಾಡುವಂತಹವರು, ಮೊದಲೇ ತಿಳಿಸಿದಾಗೆ ಕೈ ಬದಲಾವಣೆ ಮಾಡುವವರಿಗೆ, ರಿಯಲ್ ಎಸ್ಟೇಟ್ ಮಾಡುವವರಿಗೆ ಅಂದ್ರೆ ಭೂ ವ್ಯವಹಾರಗಳಲ್ಲಿ ಮಾಡುವವರಿಗೆ ಎಚ್ಚರಿಕೆಯಿಂದ ಮಾಡಬೇಕು. ಯಾಕೆಂದ್ರೆ ಕೆಲವೊಂದು ಬಾರಿ ನೀವು ಮಾಡುವಂತಹ ಯಥೇಚ್ಛ ಲಾಭವನ್ನು ನೋಡಕೋಬೇಕು ಅಂತ ಹೇಳಿ ಸ್ನೇಹಗಳನ್ನು ಕಳ್ಕೋಬಹುದು ಅಥವಾ ಯಥೇಚ್ಛ ಲಾಭಗಳನ್ನು ನೋಡಬೇಕು ಅಂತ ಹೇಳಿ ವಿಶ್ವಾಸಗಳನ್ನು ಕಳ್ಕೋಬಹುದು. ಈ ತರ ವ್ಯವಹಾರ ಮಾಡೋದು ಒಳಿತಲ್ಲ. ಹಾಗಾಗಿ ಧರ್ಮಂ ಚರ ಸತ್ಯಂ ವದಃ ಅಂತ ಹೇಳ್ತೀವಿ, ಧರ್ಮಯುತವಾಗಿ ಮಾಡಿ ನಿಮಗೆ ತುಂಬಾ ಉತ್ತಮ ಲಾಭವನ್ನು ಸಹ ಕಾಣಬಹುದು. ಈ ದಿವಸದಲ್ಲಿ ಶುಭ ಸಂಖ್ಯೆಯಾಗಿ 8 ಬರುತ್ತೆ. ಶುಭ ವರ್ಣ ಅಂದ್ರೆ ನಿಮಗೆ ಒಂದು ಕೆಂಪು ಬಣ್ಣವಾಗಿರುತ್ತದೆ. ತ್ರಯಂಬಕೇಶ್ವರ ಆರಾಧನೆ ಅಂತ ಹೇಳ್ತೀವಿ. ತ್ರಯಂಬಕೇಶ್ವರ ಆರಾಧನೆ ಏನಕ್ಕೆ ಮಾಡಬೇಕು ಅಂದ್ರೆ ಆಯಸ್ಸು ಆರೋಗ್ಯವನ್ನು ಕೊಡು, ನಾವು ಮಾಡುವಂತಹ ವಿಚಾರದಲ್ಲಿ ಒಳಿತನ್ನು ಕೊಡು ಭಗವಂತ ಅಂತೇಳಿ ತ್ರಯಂಬಕೇಶ್ವರನ ಮನಸ್ಸೆ ಸ್ಮರಣೆ ಮಾಡೋದು ತುಂಬಾ ಉತ್ತಮವಾಗಿರುತ್ತದೆ. ಮುಂದಿನ ರಾಶಿ
ಮಕರ ರಾಶಿ. ಮಕರ ರಾಶಿಯವರಿಗೆ ಆಮದು ಮತ್ತು ರಫ್ತು ವ್ಯವಹಾರಗಳು ಮಾಡೋರಿಗೆ, ಅಂದ್ರೆ ತಕೊಳ್ಳೋದು ಅಥವಾ ಕೊಡೋದು ಅಥವಾ ಬೇರೆ ಕಡೆಗೆ ನೀವು ಕಳಿಸುವಂತಹ ವಿಚಾರದಲ್ಲಿರುವವರಿಗೆ ಧನಲಾಭ ಜಾಸ್ತಿ ಕಾಣಬಹುದು. ಮತ್ತು ನೀರಿನ ಅಂದ್ರೆ ನೀವಿರುವಂತಹ ಎಲ್ಲ ಪಾನೀಯಗಳು ಅಥವಾ ನೀರು ಮಾರಾಟಗಾರರಿಗೆ ಉತ್ತಮತರ ಲಾಭವನ್ನು ಸಹ ಕಾಣಬಹುದು. ವೃತ್ತಿಪರ ಮತ್ತು ಉದ್ಯೋಗದಲ್ಲಿರುವವರಿಗೆ ಅತ್ಯುತ್ತಮ ಅಭಿವೃದ್ಧಿಯನ್ನು ಸಹ ಕಾಣಬಹುದು. ಮತ್ತು ಯಾವುದೇ ವಿಚಾರದಲ್ಲಿರುವವರು ಅಂದ್ರೆ ಇದೆಲ್ಲ ಬಿಟ್ಟು ನೀವು ಕೃಷಿಕರಾಗಿರ್ಬೋದು ಅಥವಾ ನೀವು ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡ್ತಾ ಇರ್ಬೋದು, ನೀವು ಉದ್ಯೋಗಸ್ಥರಿರ್ಬೋದು ಅಥವಾ ಯಾವುದೇ ಕೆಲಸದಲ್ಲಿರುವಂತವ್ರು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನಿಮ್ಮ ಕುಟುಂಬದವರ ಹಿರಿಯರ ಸೂಚನೆಯಂತೆ ನೀವು ತಗೊಂಡ್ರೆ ತುಂಬಾ ಉತ್ತಮವನ್ನು ಸಹ ಕಾಣಬಹುದು. ಈ ದಿವಸದಲ್ಲಿ ಶುಭ ಸಂಖ್ಯೆಯಾಗಿ ಮಕರ ರಾಶಿಯವರಿಗೆ 9 ಕಂಡು ಬರುತ್ತೆ. ಶುಭ ವರ್ಣ ಹಳದಿ ಬಣ್ಣ ತುಂಬಾ ಉತ್ತಮವಾಗಿರುತ್ತದೆ. ನವಗ್ರಹ ನಮ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿ ಭ್ರಶ್ಚ ರಾಹುವೇ ಕೇತುವೆ ನಮಃ. ಆದಿತ್ಯಾದಿ ನವಗ್ರಹ ದೇವಾಲಯ ದರ್ಶನ ಅಥವಾ ನವಗ್ರಹ ಮಂತ್ರ ಪಠಣ ತುಂಬಾ ನಿಮಗೆ ಒಳಿತನ್ನು ಕಾಣಬಹುದು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಕೃಷಿಕರಿಗೆ, ತರಕಾರಿ ಮತ್ತು ಹೂ ಬೆಳೆಗಾರರಿಗೆ ಉತ್ತಮ ಧನ ಲಾಭವಾಗಲಿದೆ. ಅಂದರೆ ಕೃಷಿಕರು ಯಾರೇ ಒಂದು ತರಕಾರಿ ಬೆಳೆಯೋರಾಗಿರ್ಬೋದು ಅಥವಾ ಹಣ್ಣು ಬೆಳೆಯೋರಾಗಿರ್ಬೋದು, ಹೂ ಬೆಳೆಯೋರಾಗಿರ್ಬೋದು ಅಥವಾ ಎಲ್ಲೇ ವಿಚಾರಗಳನ್ನು ಒಂದು ಬೆಳೆಯುವಂಥ ಕಾಳು ಪದಾರ್ಥಗಳಾಗಿರ್ಬೋದು, ಪ್ರತಿಯೊಂದರಿಗೆ ಉತ್ತಮ ಲಾಭಗಳನ್ನು ಸಹ ಕಾಣಬಹುದು. ಆದರೆ ಮಧ್ಯವರ್ತಿಗಳಿಂದ ನಿಮಗೆ ಮೋಸವಾಗುವಂಥ ಸಂದರ್ಭಗಳು ಸಹ ಕಂಡು ಬರುತ್ತದೆ. ಹಾಗಾಗಿ ನೀವು ಯಥೇಚ್ಛವಾಗಿ ಬುದ್ಧಿವಂತಿಕೆಯಿಂದ ನೀವು ಬೆಳೆದಿರೋದನ್ನ ನೀವು ತಗೋಬೇಕು. ನೀವು ನೇರವಾಗಿ ನಿಮ್ಮ ಒಂದು ಇರುವಂತಹ ಮಾರ್ಕೆಟ್ಗಳಲ್ಲಿ ನೇರವಾಗಿ ಅದು ವಿಚಾರಗಳನ್ನ ವ್ಯವಹಾರಗಳನ್ನ ಕೂಲಂಕುಷವಾಗಿ ಪರಿಗಣನೆ ಮಾಡಿ ಕೊಡೋದು ಉತ್ತಮವಾಗಿರುತ್ತದೆ. ಮತ್ತು ಈ ದಿವಸದಲ್ಲಿ ಗಿರಣಿ ವ್ಯಾಪಾರಿಗಳಿಗೆ ಧನ ಆಗಮನವಾಗಲಿದೆ. ಮತ್ತು ಉದ್ಯೋಗ ಮತ್ತು ವ್ಯವಹಾರದಲ್ಲಿರುವಂತವರಿಗೆ ಯಾವುದೇ ಉದ್ಯೋಗ ವಿಶ್ವಾಸದಲ್ಲಿರ್ಬೋದು ಅಥವಾ ಯಾವುದೇ ಮೇಲಧಿಕಾರಿಗಳ ಒಂದು ಪ್ರಶಂಸೆಗಾಗಬಹುದು, ಈ ದಿವಸದಲ್ಲಿ ನೀವು ಯಶಸ್ಸನ್ನು ಸಹ ಕಾಣಬಹುದಾಗಿದೆ. ಕುಂಭರಾಶಿಯವರಿಗೆ ಈ ದಿವಸದಲ್ಲಿ ಶುಭ ಸಂಖ್ಯೆಯಾಗಿ 2, ಶುಭ ವರ್ಣ ಬಿಳಿ ಬಣ್ಣ ತುಂಬಾ ಉತ್ತಮವಾಗಿರುತ್ತದೆ. ನವಗ್ರಹ ಸ್ತೋತ್ರ ಪಠಣೆ ತುಂಬಾ ಒಳಿತು. ಮೊದಲು ತಿಳಿಸಿದಾಗೆ ನವಗ್ರಹದಲ್ಲಿ ನಮ ಸೂರ್ಯಾಯಂ ಚಂದ್ರಾಯ ಮಂಗಳಾಯ ಬುಧಾಯ ಚಂ ಗುರು ಶುಕ್ರಂ ಶನಿ ಭ್ರಶ್ಚಂ ರಾಹುವೇ ಕೇತುವೆ ನಮಃ. ಆದಿತ್ಯಾದಿ ನವಗ್ರಹ ಅಂತ ಹೇಳ್ತೀವಿ. 9 ಗ್ರಹಗಳನ್ನ ಪರಿಗಣನೆ ಮಾಡೋದು, ಮನಸ್ಸಿನ ಸಂಕಲ್ಪ ಮಾಡೋದು ತುಂಬಾ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಶತ್ರುಗಳ ಕೈವಾಡದಿಂದ ನೀವು ಇಂದು ಹಲವು ಸಮಸ್ಯೆಗಳಿಂದ ಪಾರಾಗಲಿದ್ದೀರಿ. ಮೀನರಾಶಿಯವರಿಗೆ ಮಿತ್ರ ಶತ್ರು ಹಿತವ ಶತ್ರುಗಳು ಅಂತ ಹೇಳ್ತೀವಿ. ನಿಮ್ಮ ಜೊತೆ ತುಂಬಾ ಚೆನ್ನಾಗೇ ಇರ್ತಾರೆ, ಆದರೆ ನಿಮ್ಮ ಜೊತೆ ಚೆನ್ನಾಗಿದ್ದು ನಿಮ್ಮ ವಿಚಾರಗಳನ್ನ ಕೆಲವು ಕಡೆ ಒಂದಷ್ಟು ವಿಚಾರಗಳನ್ನು ಹೇಳೋದ್ರಿಂದ ಗೌಪ್ಯತೆಯನ್ನು ಸಹ ಕಾಣಬೇಕು. ಗೌಪ್ಯತೆ ಅಂತ ಹೇಳಿದ್ರೆ ನೀವು ಮಾಡೋ ಕೆಲಸ ಮಾಡಾದ್ಮೇಲೆ ತಿಳಿಸೋದು ತುಂಬಾ ಉತ್ತಮವಾಗಿರುತ್ತದೆ. ಮತ್ತೆ ಪ್ರಯಾಣ, ನೀವು ಯಾವುದೇ ವಿಚಾರದಲ್ಲಿ ಪ್ರಯಾಣ ಮಾಡೋದ್ರಿಂದ ಒಂದಷ್ಟು ಲಾಭಗಳನ್ನು ಸಹ ಕಾಣಬಹುದು. ತುಂಬಾ ದೂರ ಹೋಗುವಂಥದ್ದು, ಕೆಲಸಗಳಾಗದೇ ವಾಪಸ್ ಬರುವಂತ ದಿನಮಾನಗಳಲ್ಲಿ ನೀವು ಹೋದ ಕೆಲಸಗಳು ತುಂಬಾ ಉತ್ತಮವಾಗಿ ಸಹ ಕಂಡು ಬರುತ್ತದೆ. ಹಣಕಾಸಿನ ವಿಚಾರದಲ್ಲಿ ದುಂದು ವೆಚ್ಚ ಸಹ ಈ ದಿವಸದಲ್ಲಿ ಕಂಡು ಬರುತ್ತದೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ದುಂದು ವೆಚ್ಚ ಮಾಡಬೇಡಿ. ಕೂಲಂಕುಷವಾಗಿ ಪರಿಗಣನೆ ಮಾಡಿ ಹಣಕಾಸನ್ನು ಖರ್ಚು ಮಾಡೋದು ಉತ್ತಮವಾಗಿರುತ್ತದೆ. ಮತ್ತು ವಾಹನ ಚಲಾವಣೆ ಮಾಡುವಂಥವರು, ಆಲ್ಮೋಸ್ಟ್ ಎಲ್ಲರ ಹತ್ರ ವಾಹನಗಳೇ ಇದೆ, ಎಚ್ಚರಿಕೆಯಿಂದ ಚಲಾವಣೆ ಮಾಡೋದು ಉತ್ತಮವಾಗಿರುತ್ತದೆ. ಈ ದಿವಸದಲ್ಲಿ ಶುಭ ಸಂಖ್ಯೆ ಬಂದು 5, ಶುಭ ವರ್ಣ ಬಂದು ಕೆಂಪು. ಪರಿಹಾರಕರ್ತವಾಗಿ ಪ್ರಸನ್ನ ಆಂಜನೇಯ ದೇವಾಲಯ ದರ್ಶನ. ಮೊದಲು ತಿಳಿಸಿದಾಗೆ ಪೂರ್ವಾಭಿಮುಖವಾಗಿ ಯಾವ ದೇವಾಲಯಗಳಿರುತ್ತೆ ಅಲ್ಲಿಗೆ ಹೋಗಿ ಒಂದಿಷ್ಟು ತುಳಸಿ ಅಥವಾ ನಿಮಗೆ ತಿಳಿದಂತಹ ವಿಳ್ಯದೆಲೆ ಹಾರ ಅಥವಾ ನಿಮಗೆ ತಿಳಿದಂತಹ 9 ಎಲೆ 9 ಅಡಿಕೆ ತಗೊಂಡೋಗಿ ಕೊಟ್ಟು ದರ್ಶನವನ್ನು ಮಾಡಿ ನಮಸ್ಕಾರ ಮಾಡಿ ದರ್ಶನಂ ಪಾಪನಾಶನಂ ಸ್ಪರ್ಶನಂ ಪುಣ್ಯಾನಂ ಮಾಡಿ ನೀವು ಈ ದಿವಸದಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಪ್ರಸನ್ನ ಆಂಜನೇಯನ ಆಶೀರ್ವಾದ ನಿಮಗಿರಲಿ. ನಮಸ್ತೆ, ಒಳಿತಾಗ್ಲಿ. ಶ್ರೀ ಗುರುಭ್ಯೋ ನಮಃ.